ಈಗ ನೀನ್ ಮರ್ಯಾದೆ ಇಟ್ಕೊಳ್ಳಿ ಅಂತ ನಾನೇನ್ ಮಾಡಿ ಕ್ಷಮಿಸು ನಾಯ್ನ ಕಾಲ್ ಮುರಿದಾಕ್ಬಿಡ್ತೀನಿ ಅವನ್ನ ತಿರ್ಗ ಹೋಗಕ್ ಬಚ್ಚಾಗಿ ಕಾಸಿಡ್ಬಾರ್ದು ಅವನಿಗೆ ಈ ಹುಡುಗಿನ ಯಾರು ಕಟ್ಕೊಂಡು ಕರ್ನಾಟಕಕ್ಕೆ ಏನಾದ್ರೂ ಕಾಲಿಟ್ರಿ ಅಂದ್ರೆ ಕಾಲ್ ಮುರಿದೋಗ್ತದೆ ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್ ನಾನಿವತ್ತು ಈ ತರ ಮೀಲ್ ಡೌನ್ ಆಗಿರೋಕ್ಕೆ ಕಾರಣ ಬಂದು ಶ್ರೀ ನಮ್ಮ ಮನೆಗೆ ಹಿರಿಯ ಸದಸ್ಯರಾದ KR ಸಿದ್ದಪ್ಪನವರು ಅವರು ಇವರು ಇವಾಗ ಓಕೆನಾ ಇಲ್ಲ ಶರ್ಟ್ ಗೇಟ್ ಹಾಕೊಂಬರಂದ್ರೆ ಹಾಕೊಂಬಂದ್ಬಿಡು ಇಲ್ಲ ಎಲ್ಲ ಮುಚ್ಕೊಂಡೈತೆ ಸಾಕು ಬೇಡ ಬಿಡು ನಿಕ್ಕದಾಗ ಹಿಡ್ಕೊಂಡೆ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡೆ ನಿಕ್ಕದಾಗ ಹಿಡ್ಕೊಂಡೆ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡೆ ನಾನು ಮರ್ಯಾದೆ 3 ಕಾಸು ಇಲ್ದಂಗ ಮಾಡ್ತೀಯ ನನಗಿರೋ ಮರ್ಯಾದೆ 3 ಕಾಸು ಇದ್ದು ಹಂಗೆ ಇರ್ಲಿ ಇದ್ರೆ ಅದನ್ನು ಕಳಿಸ್ಕೊಂಡು ನೈನಾ ನೀನು ಏನಾಯ್ತು ನೈನಾ ನಿಂಗೀಗ ನನ್ಗೇನಾಗಿದೆ ಇಲ್ಲ ನನ್ಗೆ ಆಗೋದು ಬೇಡ ನಿಮ್ ಸಮಸ್ಯೆನೇ ಬೇಡ ನೈನಾ ನೀನ್ ಬರ್ಬೇಕು ನನ್ನ ಬ್ಲಾಗಲ್ಲಿ ಲಾಗಲ್ಲಿ ಬಂದು ನೇಣ ಕಾಲು ಬಿಲೆ ಸಾರಿ ನೈನಾ ಸಾರಿ ಇಲ್ಲ ಬಿಡು ಸಾರಿ ಕ್ಷಮಿಸು ನೈನಾ ಆದ್ರೆ ನೀವೆಲ್ಲ ನಮ್ಮ ನೈನನ್ ಫ್ಯಾನ್ಸ್ ಅಂತ ಹೇಳ್ತೀರ ನಮ್ಮ ತಾತಂಗೆ ಅರ್ಥ ಆಗ್ತಾ ಇಲ್ಲ ನೈನಾ ಬೇಕಿದ್ರೆ ಕೇಳೋರ್ನ ನೀನೇ ನಾನು ಮೈ ಬಿಟ್ಕೊಂಡು ಹಿಡಿದ್ರೆ ಅದು ಪ್ಯಾನ ಯಾವ್ದು ಇಲ್ಲ ಯಾವ್ದಾರು ಹೇಳಿದ್ರೆ ಮರ್ಯಾದೆ ಇರಬೇಕು ಗೌರವ ಸಿಕ್ಬೇಕು ಅದ್ರೊಳಗೆ ಮನಸ್ಸು ತೃಪ್ತಿ ಇರ್ತದೆ ಮೈ ಬಿಟ್ಕೊಂಡು ನಾನೇನೋ ಮಕ ಗಿಕ್ಕ ತೊಳಿತಾ ಇದ್ದು ಏನು ಹಾಕಣಕ್ ಹೋಗೋದನ್ನೆಲ್ಲ ಯಾರು ಹೇಳಿದ್ರು 1,00,000 ಜನ ನೋಡೋದು ನಿನ್ ಬಾಡಿನ ನನ್ ಬಾಡಿನ ಹೊಟ್ಟೆ ಮುಂದೆ ಬಾಡಿ ನೋಡಿದ್ರಲ್ಲ ಮಾನ ಭಂಗ ಮಾಡ್ತಿದ್ದೀರ ನೀವೆಲ್ಲ ಸೇರಿ ಇವಾಗ ಮಾನ ಅಪಹರಣ ಮಾಡ್ತಾರೆ ಆಯ್ತು ನಿಂಗೆ ಏನ್ ಬೇಕು ಹೇಳು ಹೊರಗಡೆ ಹೋಗ್ತಾ ನಮ್ಗೇನು ಬೇಡ ತಾಯಿ ನಾನ್ ದೇವ್ರು ಕೊಟ್ಟಿದ್ದೇನೆ ನಾನು ಆರೋಗ್ಯ ಕೊಟ್ಟರೆ ಸಾಕು ನನಗೆ ನನಗಿರೋ ಮರ್ಯಾದೆ ದೇವ್ರು ಆಶೀರ್ವಾದ ಸಾಕು ಈಗ ನೀನ್ ಮರ್ಯಾದೆ ಇಟ್ಕೊಳ್ಳಿ ಅಂತ ನಾನೇನ್ ಮಾಡಿ ನಿಕ್ಕರ್ ಬಿಟ್ಟು ಹಾಕೊಂಡಿದ್ದೆ ನಿಕ್ಕರ್ ಹಾಕೊಂಡಿರೋದನ್ನ ಇಟ್ಬಿಟ್ಟಿದ್ದೀನಿ ಅಂತ ನಾನು ನೀವೆಲ್ಲ ನೋಡ್ಬೇಡಿ ಕಣ್ ಮುಚ್ಕೊಳ್ಳಿ ಯಾಕೆ ನೋಡಲ್ಲ ನೋಡಿ ಈಗ ನೋಡಿ ಈಗ ನೋಡಿ ಕುತ್ಕೋ ಮತ್ತೆ ಹೇಳ್ಬೇಡ ಮುಚ್ಕೋ ಮರ್ಯಾದೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀರಾ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗಬೇಡಿ ನೀನ್ ಮಾತೇ ಬೇಡ ಅಂತೀನಿ ನೈನಾ ಅವಳ ಬ್ಲಾಗಲ್ಲಿ ನೀನ್ ಇಲ್ಲ ಅಂದ್ರೆ ಅವಳದೇನು ಓಡೋದೇ ಇಲ್ಲ ನೈನಾ ಹೆಂಡತಿ ಏನ್ ಫೋಟೋ ಇಟ್ಕೊಂಡಿದ್ದು ಒಂದಿನ ಬೇಡ ಸಾಕು ಅಂತ ಏನೂ ಇಲ್ಲ ಫೋಟೋ ಹಿಡ್ತಾರೆ ಹಿಂಗ್ ನಿಂತ್ಕೊಂಡಿದ್ರೆ ಅಯ್ಯೋ ಯಾಕೆ ಬೇಕಿತ್ತಂತ ಹೇಗಂತ ನಿಂತ್ಕೊಳ್ಳೋದು ನಿನ್ಗೆ ಹೇಳಿದ ಹೇಳ್ಕೊ ನನ್ಗೇನು ನೀನ್ ಹೇಳ್ಕೊಂಡ್ರೆ ನನ್ಗೆ ಏನಾಗಲ್ಲ ಅಲ್ಲ ದುಡ್ಡು ಇಸ್ಕೊಂಡು ಫೋಟೋ ಹಿಡ್ದಿದ್ದಾನೆ ತಪ್ಪೇನೈತಿ ಸಾಕು ಅಂತ ಹೇಳ್ಬೇಕು ತಾನೆ ಸಾಕಪ್ಪ ನನ್ ಮೊಮ್ಮಕ್ಳಿದೀರಿ ನಮ್ದೇನ್ ವಯಸ್ಸಾಗೋಯ್ತು ನಾನು ವಯಸ್ಸಾಗೋಗ್ಬಿಟ್ರೆ ಮದುವೆ ಆಗ್ತೀನಾ ಸೊ ಇವಾಗ ನಿಂಗೆ ವಯಸ್ಸಾಗಿರ್ಲಿಲ್ಲ ಆಗಿರ್ಲಿಲ್ಲ ಮದ್ವೆ ಆಗ್ಬಿಟ್ಟೆ 75 ವರ್ಷದ ಮದುವೆ ಆಗ್ಬೋದು ನಾನು 68 ವರ್ಷದ ಮದುವೆ ಆಗಕ್ಕೆ ಏನ್ ಕಮ್ಮಿ ಗೈಸ್ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅವ್ರೆ ನಮ್ಮ ಮದ್ವೆ ಮಾಡೋಣ ಅನ್ನಂಗಿಲ್ಲ ಮದುವೆ ಮಾಡ್ತೀನಿ ಅಂದ್ರೆ ಅದು ಮದುವೆ ಆಗಲ್ಲ ಅಂದ್ರು ಅದಕ್ಕೆ ನಾನ್ ಮಾಡ್ಕೊಂಡೆ ಹಳೆ ಹೆಂಡತಿ ಕತೆ ಅಲ್ಲ ಹೊಸದಾಗಿ ಅರ್ಶಿನ ಕುಂಕುಮ ಬೆಳೆದು ತಾಳಿ ತಂದು ಕಟ್ಟಿ ಸೀರೆ ತಂದು ಉಡ್ಸಿ ನಾ ಮದುವೆ ಮಾಡ್ಕೊಂಡು ಅಷ್ಟೇ ಏನಂತಿದ್ರು ಗೊತ್ತಾ ಮತ್ ಇವೆಲ್ಲ ಬೇಡ ಏನಕ್ಕೆ ಇವೆಲ್ಲ ಬೇಡ 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 ಅಂತಿದ್ರು ಇಲ್ವಲ್ಲ ಬೇಡ ಅಂದವರು ಸುಮ್ನಾಗ್ಬೇಕು ಪೋಸ್ಗಳೇನು ಕೊಡ್ಬೇಕಿತ್ತು ಫೋಟೋದಲ್ಲಿ ಅದು ನೋಡು ಹಿಂಗ್ ಇಟ್ಕೊಂಡದೇನ್ ಕೇಳ್ತ ಅವ ಅಂಕಲ್ ಅಣ್ಣ ಇಟ್ಕೊಂಡು ಮುಖ ನೋಡಿ ಕಣ ನೋಡಿ ಅವ್ರ ಮುಖ ನೋಡಿ ಅಂತ ಹೇಳ್ತಿದ್ರು ಇವ್ರು ಕಣ್ಣಿಟ್ಟು ಬೇರೆ ನೋಡ್ತಿದ್ರು ಹಿಂಗೆ ಅದನ್ಯಾಕ್ ನೋಡಿದ್ರಿ ನೀವೆಲ್ರೂ ಮುಂದೆ ಮಾಡಿದ್ರಿ ನಾನ್ ನೋಡಿದೆ ನೀವ್ ಯಾಕಿದ್ರಿ ನಾನ್ ಕಣ್ ಮುಂದೆ
ಬೇಕಾದರು ನನ್ಗೆ ಆಶೀರ್ವಾದ ಮಾಡೋರು, ನನ್ನ ಹತ್ರ ಆಶೀರ್ವಾದ ಮಸ್ತ ನಿಮ್ಮಂತ ಹಿಂಗೆ 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 ಆಗ್ದೆ. ಒಳ್ಳೇದಾಯ್ತು. ಇಲ್ಲ ಒಂದು ಅಕ್ಕಿ ಕಾಳು ಇಲ್ಲ ಒಂದ್ ಫನ್ನಿ ಫ್ಯಾಕ್ಟ್ ಏನಾಯ್ತು ಗೊತ್ತಾ, ಅದು ಇದಾಕಿದ್ರು ತುಳಸಿ ನೀರ್ ಹಾಕಿದ್ರು ಆಯ್ತಾ, ಅದಾಗದಾಗ ಫುಲ್ ನೆಂದೋಗಿದ್ರು. ಅಜ್ಜಿಗೆ ಒಂದ್ ಮಟ್ಟಕ್ಕಾದ್ರೂ ಕೂದ್ಲೈತೆ ನೋಡಿ. ನಾನು ಹೇರ್ ಡ್ರೈಯರ್ ತಗೊಂಡು ಅಜ್ಜಿದು ಹಿಂಗೆ 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 ಮಾಡ್ತಾ ಇದ್ದೆ ಆಯ್ತಾ. 6 minutes ಏನೋ ಹಿಂಗ್ ಮಾಡ್ದೆ ಅದ್ ಡ್ರೈ ಆಗಕ್ಕೆ. ನಾಯಿನೊಂದು ಪಾಪ ನಮ್ ನಾಯಿನೊಂದು ಶೀತ ಆಗುತ್ತೆ ಅಂತ ಹೇರ್ ಡ್ರೈಯರ್ ತಗೊಂಡು ಆಚೆ ಬರ್ತೀನಿ, ಎಲ್ರು ಡಕ್ಕುದ್ರು. ಆ ಕೂದಲಲ್ಲಿ ಒಂಚೂರು ನೀರು ಇಲ್ಲ ಏನೂ ಇಲ್ಲ, ಫುಲ್ ಡ್ರೈ ಆಗಿ ಶೈನ್ ಹೊಡಿತಿತ್ತು ಆಲ್ರೆಡಿ. ಕೂದಲು ಇರೋದೇ ಅಷ್ಟು. ಸೂರ್ಯ ಕಣ್ಬಿಟ್ಟಿದ ತಕ್ಷಣ ಗಂಗೆ ಓಡೋಗ್ಬಿಟ್ರು, ತಲೆ ಮೇಲೆ ನಿಲ್ಲಿಲ್ಲ ಅವ್ರಿಗೆ. ನಾನೇನ್ ಮಾಡೋದು, ಈಶ್ವರನ ಕುತ್ಕೊಳ್ಳಮ್ಮ ಅಂತ ಈಶ್ವರ ಆಗಿ ಮತ್ತೆ 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 ನಮ್ಮ ಅಜ್ಜಿನ ಕರ್ಕೊಂಡ ಕಷ್ಟ ಅನ್ಸಲ್ಲ ನಿಮ್ಗೆ? ಅವನೇನು ಪಾರ್ವತಿ ಈಶ್ವರ ಮೇಲೂ ಈಶ್ವರನ್ಗೆ ಪಾರ್ವತಿ ಮೇಲೂ. ವೆಂಕಟಮ್ಮನು ಅವಳೆ, ಇವಳು ಅವಳೆ, ಗಂಗೆ ಗೌರಿ ಇದ್ದಂಗೆ. ಗಂಗೆ ಇಲ್ಲಿ ಗೌರಿ ಆಚೆ ಮೇಂಟೈನ್ ಮಾಡ್ತಿರೋದು ಅದು ಹಂಗೆ ಟೆಕ್ನಿಕ್. ಬಾಳಿ ಆಯ್ತು ಹೆಂಗೆ ಕಂತ್ರಿ ಬುದ್ಧಿ ಹೇಳ್ಕೊಡ್ತಾ ಇದ್ದ. ನೋಡ್ ನಾನು ಹೆಂಗ ಕಷ್ಟಪಡ್ತಾಳೆ, ನೀರು ಪಾತ್ರೆ ಬೆಳಗ್ತಾವಳೆ, ಕೈ ಚೆನ್ನಾಗಿಲ್ಲ ಅಂದ್ರೆ ನೀವೇನು ಸುಮ್ನೆ ಬೂಟ್ ಇಟ್ಕೊಂಡಿರಿ ನೀವೆಲ್ಲ. ಏನು ನೋಡು ನಾನೇ ಹಾಕಿದ್ದು, ಯಾರು ಧೈರ್ಯ ಮಾಡಿರ್ಲಿಲ್ಲ ನಮ್ಮ ನಯನ ನಕ್ಕೆಗೆ ಮೆಹಂದಿ ಹಾಕಕ್ಕೆ. ನಾನು ಧೈರ್ಯ ಮಾಡಿ ಯಾಕೆ ಇದನ್ನ ಹಾಕೊಂಡೆ ಅಂದ್ರೆ ಬಾಕ್ಲಾಗೆ ನಿಲ್ಸ್ಬಿಟ್ಟು ಹೆಸರು ಕೇಳ್ತಾರೆ ಅಂತ ತೋರ್ಸಕ್ಕೆ ಅಂತ ಹಾಕ್ಸ್ಕೊಂಡಿದ್ದೆ ಹೊರತು. ನಮ್ದು ನೋಡಿ ಗೈಸ್, RCB ಇದು ಅಪ್ಪ ಅಮ್ಮ ಸಂಧ್ಯಾ ಪೋವಿ. ಗೈಸ್ RCB ಫುಲ್ ಫಾರ್ಮ್ ಹೇಳ್ತಾ ಇತ್ತು ನಮ್ ತಾತ. ಆರ್ ಅಂದ್ರೆ ರಾಮಯ್ಯ, ರಾಮಯ್ಯನ ಮಗ ಚಿಕ್ಕಣ್ಣ, ರಾಮಯ್ಯನ ಮಗ ಅಲ್ಲ ಬೆಂಗಳೂರಿನಲ್ಲಿ. ಇದು RCB, ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಂದ್ರೆ ನೀನ್ ಹಾಕೊಂಡಿದ್ಯಾ, ನಾವ್ ಹಾಕೊಳ್ಳೋದು ಹಿಂಗೆ. ನಾನ್ ಕೈ ನಾನು ಹಂಗೆ ಹಾಕೊಂಡೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ. ನೀನ್ ಯಾಕೆ ಹಾಕೊಂಡೆ, ನೀನ್ ಹಾಕೊಂಡಿದ್ದ ಹಂಗಾದ್ರೂ ಕೂಡ ನಾವ್ ಹಿಂಗ ಹೇಳ್ತೀವಿ, ಯಾಕೆಂದ್ರೆ ನನ್ ಕುಟುಂಬ ಅಲ್ವಾ. ನಿನ್ಗೂ ಹುಚ್ಚು ಕಮ್ಮಿ ಮಾಡ್ಕೊ, ನೀನ್ ಯಾಕೆ ಹುಚ್ಚಿ ಹಾಕಿ. ಗೈಸ್ ನಮ್ಮ ವರ್ಷ RCB ಫೈರ್ ಆಯ್ತಾ, ನಮ್ ನಾಯಿನ WWF ನೋಡುತ್ತೆ. ಏನ್ ನೈನ ಎಲ್ಲ ಹಾಕೊಂಡಿದ್ಯಾ? ಬೇಡ WWW ಅಂತ ಇಲ್ಲೋದ್ರೆ ಓಟತ್ತದೆ, ಇಲ್ಲೋದ್ರೆ ಇಲ್ಲೋಗ್ಬಿಡ್ತದೆ. ಬೇಡ, ನೋಡೋದಷ್ಟೇ. ನಾನು ನೋಡೋದಷ್ಟೇ ಕರೆ. ಸರಿ, ಏನೋ ನನ್ಗೆ ತಲೆ ಕೆಡಿಸ್ತೀರ, ಹೋಗ್ರಿ. ಹೊಸದ್ ಏನ ಹೇಳ್ತಾ ಇದ್ದೆ ತಲೆಗಿಲೆ ಅಂತ. ನೈನ ನಿಂಗ್ ಮೆದ್ಲಾಯ್ತಾ? ಸತ್ ಮೇಲೆ ಕಾಫಿ ಕಳಿಸಿ ಗೊತ್ತಾಗ್ತದೆ ಮೆದ್ಲು ಹೆಂಗಿದೆ. ವಿಶ್ವೇಶ್ವರಯ್ಯ ಬ್ರೈನ್ ಅನ್ಕೊಂಡ್ಬಿಟ್ಟೈತೆ. ನಂಗೆ ಆನ್ಸರ್ ಒಂದು ಬೇಕಿದೆ, ಒಂದು ಟ್ರಾನ್ಸ್ಫರ್. ನಾನು ಬಿಚ್ಚಾಕಕ್ಕೂ ರೆಡಿ ಆಗಿದ್ದೀನಿ. ಓ ಇವಾಗಲೂ ಕಾಣ್ತದೆ, ನೋಡ್ಕೊಳ್ಳಿ. ಯಾಕೆ ಇಟ್ಕೊಂಡ್ರಿ ಇವಾಗ ಮತ್ತೆ ಹಿಡ್ಕೊಂತ ಹೇಳ್ತಿದ್ಯಾ? ಈಗ ನಮ್ ನೈನನ್ ಶೀಲ ಫುಲ್ ಕವರ್ ಆಗ್ಬಿಟ್ಟೈತೆ. ನಮ್ ನೈನ್ ಅಂದ್ರೆ ಶೀಲ ಅಂದ್ರೆ ನಮ್ ನೈನ. ನಾನು ವ್ಯವಸಾಯ ಮಾಡುವಾಗ ಅಲ್ಲಿ ಹಿಡ್ಕೊಬೇಕಾಯ್ತು. ಶೀಲ ಯಾರು? ನಾನೇ. I am God is great ಅಂತ. I am ಶೀಲ. ಅಜ್ಜಿ ನೋಡು, ನಿನ್ ಬಿಟ್ಟು ವೆಂಕಟಮ್ಮ ಒಂದು ಯಾಕ ಹೊಸಕ್ ಶೀಲ ಅಂತ ಬೇರೆ ಹೇಳ್ತೈತೆ. ಅಯ್ಯ, ಶೀಲನು ನೀನೆ, ವೆಂಕಟಮ್ಮನು ನೀನೆ, ಶಿವಮ್ಮನು ನೀನೆ. ಇವೆಲ್ಲನೂ ನೋಡಿ ಇಲ್ಲಿ ಕೈಲೈತೆ. ಅಯ್ಯೋ ಇವ್ರು ಹೇಳ ನಗು ಏಕ ಪತ್ನಿ ವ್ರತ. ಇವರೆಲ್ಲ ಬೂಟಕ್ಕೆ ಒಳಗೆ ನೈಸ್ ಮಾಡಕ್ ಬಂದಿದ್ದಾರೆ ಇವರು. ನಾನ್ ನೈಸ್ ಕೇಸ್ ಆಗಲ್ಲ. ರಾತ್ರಿ ನನ್ಗೆ ಟಿವಿ ನೋಡಕ್ ಬಿಟ್ಟಿಲ್ಲ ಇವ್ರು RCB ನೋಡಕ್ ಆಗಲ್ಲ, ನಾನ್ ಸೀರಿಯಲ್ ನೋಡಂಗಿಲ್ಲ. ಬಾರಿ ಮೋಸ, ಇವರೆಲ್ಲ ಮೋಸ.
ನನ್ನ ಜೀವನದಲ್ಲಿ ನಾನು ಅನ್ನೋದೊಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟಾರೆ. ನಾನು ಅನ್ನೋದು ಇತ್ತು, ಅದೆಲ್ಲ ಕಿತ್ತಾಗ್ಬಿಟ್ಟ ಬಿಡಿದ್ರು. ದಯವಿಟ್ಟು ಇಂಥ ಮೊಮ್ಮಕ್ಕಳನ್ನ ನೆಂಬೇಡಿ, ಇವ್ರು ಮಾತ್ರ ನೆಂಬೇಡಿ. ಯಾವುದೇ ಮೊಮ್ಮಕ್ಕಳಾದ್ರೂ ಕೂಡ ನನ್ನ ಕಾಂಜುನಂ ವಿನಾಶನಂ. ಹಣ ಇದ್ರೆ ಮಾತ್ರ ಪ್ರೀತಿ ಇದೆ, ಹಣ ಇಲ್ಲ ಅಂದ್ರೆ ಹೌದು. ಇಲ್ಲ, ನಿಮ್ಮ ಹಣನ ಏನ್ ಖರ್ಚಿಗೆ ಬಂದಿಲ್ಲ. ನನ್ನ ಹೆಂಡ್ರ ತಲೆಗೆ ಬಟ್ಟಿಬೇಕಾಗಿತ್ತು, ನನ್ನ ಹಣ ಕೊಟ್ಟೆ. ನನಗೆ ದಿಷ್ಟಿ ತೆಗಿಬೇಕಾಯ್ತು, ನನ್ನ ಹಣ ಕೊಟ್ಟೆ. ದಿಷ್ಟಿ ತೆಗಿಯಕ್ಕೆ ಕೊಟ್ಟಿರೋ 100 ರೂಪಾಯಿಗೆ 10 ಜನಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಎಷ್ಟು ಮಾತಾಡ್ತಾ ಇದ್ಲಿ ಈಗ? 3 ಸೇರ್ಸ್ಕೊ ಲೇ ಕಿತ್ಕೊಳ್ರಿ. ಏನೇನು ಗಂಡಿ ಹೆಣ್ಣಿಗೆಲ್ಲ ಹಾಕಿರೋದು ಕಿತ್ಕೊ, ಬಿಚ್ಕೊಡ ಬ್ರೇಸ್ಲೆಟ್ ನ. ಎಲ್ಲ ನೀವೇನೆ EM ಹಾಕಿದ್ಲು. ಆ ಚೈನು ಹೋಗ್ಬಿಡೋದು 1 ಲಕ್ಷ 1.5 ಲಕ್ಷದ್ದು. ಉಂಗ್ರ ನೋಡಿದ್ರೆ ಅಲ್ಲಿಂದ ದಮ ಕೈ ಕುಟ್ಕೊಂಡು ಆಕ್ಚುಲಿ ಚೈನ್ ಹಾಕಿದ್ದೆ, ಗಡಿ ಬಿಡಿಲಿ ಪ್ರೆಸ್ ಮಾಡಿರ್ಲಿಲ್ಲ. ಯಾಕಂದ್ರೆ ಫೋಟೋ ಕ್ಯಾಮ್ರಾಮನ್ ನಿಂತಿದ್ದಾರೆ, ಕೈಯಲ್ಲಿ ಇದೊಂದು ಇರ್ಲಿಲ್ಲ ಅನ್ಬಿಟ್ಟು ತಗೊಂಬಂದ್ ಹಾಕಿದೆ. ಎದ್ ನಿಂತ್ಕೊಂಡ್ರೆ ಆ ಸೀಟ್ನೊಳಗಡೆ ಬಿದ್ದೋಗ್ಬಿಟ್ಟದೆ. ಸಿಕ್ತು. ಪುಣ್ಯಕ್ಕೇನು ಅದೃಷ್ಟಕ್ಕೆ. ಶ್ರಮ ಪಟ್ಟಿದ್ದೆ, ಕಷ್ಟಪಟ್ಟಿದ್ದೆ ಒಡವೆ ಅದು. ಇಲ್ಲಾಂದ್ರೆ ಗಾಳಿ ಗೋಪುರ ಆಗ್ಬಿಡೋದು ಮನೆ ಒಳಗೆ. ನೀನ್ ತಗೊಂಡ ಎಲ್ಲಿ ತಗೊಂಡು ಎಲ್ಲಿ ಯಾರು? ನಾನಂತ ಹೇಳ್ತಿದ್ದೆ ನಮ್ ನಾಯನೇ ತಗೊಂಡೆಲ್ಲೋ ನಾಟಕ ಮಾಡ್ತೈತೆ ಅಂತ. ಇವರೆಲ್ಲ ನನ್ ಕುಂಡ್ರಸ್ ಮೋಸ ಮಾಡೋದು ಅಂತ ಹೇಳ್ತೀನಿ. ಇದೊಂದು ಚೈನ್ ಕಲ್ತನ ಮನೆಗೆ ಇಷ್ಟೆಲ್ಲ ಸ್ಕೆಚ್ ಹಾಕೊಂಡಿದ್ರು ಅಂತ ಹೇಳ್ತಾರೆ. ಬೇಕಾದ್ರೆ 100% ಸ್ಪೆಲ್ಲಿಂಗ್ ಹೇಳು. ಹೇಳ್ಕೊ, ಗೊತ್ತಾಗ್ತದಲ್ಲ ನಿನ್ಗೇನೆ. ನಾನು ಹೇಳ್ತೀನಿ ಅದು ಕರೆಕ್ಟ್ ಹಂಗೆ ಹೇಳ್ತಾ. ನೀನ್ ಹೇಳು, ನಾನ್ ಕರೆಕ್ಟ್ ಹಂಗೆ ಹೇಳ್ತೀನಿ. ಹಂಗೆ ಹೇಳು. ನೀನ್ ಹೇಳ್ದಲ್ವ ನಾನು ಹೇಳೋದು? ಪಿ ಅಲ್ಲ ಕೋಳಿ ನನ್ನ ಮಗನೇ ಅಂತ ನೋಡ ಹೇಳೋದು. ಪಿ ಅಂತಾರೆ, ಪೋಲಿ ಅಂತ. ಪಿ ಅಂದ್ರೆ ಪೋಲಿ ಅಂತ. ಕಣವ ಏನೋ ಮಕ್ಳು ಹಚ್ಕೋತಾರೆ ಅಂತ ನಾನು ಪಾಡಿ ಬಿದ್ದು ಏನೋ ಕೆಲಸ ಮಾಡ್ಕೊಡೋಣ ಅಂತಂದ್ರೆ ನನ್ನ ತಲೆ ಚಿನ್ನಕ್ ಬಂದವ್ರ ಅಪ್ಪೂ ತಲೆ ಚಿನ್ನ. ಇವ್ರ ಮಾತೆಲ್ಲ ನಿಂಬೇಡಿ, ಭಾರಿ ಮೋಸ. ನೈನಾ ಅಷ್ಟು ಜನ ನೋಡ್ತಾರ ನೈನಾ, ನನ್ನ ಮೋಸಗಾತಿ ಅನ್ಕೊಂಡ್ಬಿಡಲ್ವಾ? ದಯವಿಟ್ಟು ಸತ್ಯಕ್ಕೆ ಕಾಲ ಐತೆ, ಇಲ್ಲ ಅಂದಿಲ್ಲ. ಆದ್ರೆ ಇವ್ರ ಹತ್ರ ಸತ್ಯ ಇಲ್ಲ, ಕಾಲನೂ ಇಲ್ಲ ಅಂತ ಅನ್ಕೊಂತೀನಿ. ನೋಡಿ ಕಡಿ, ನೋಡಿ ವೋಟ್ ಮಾಡಿ. ನನ್ನೆಲ್ಲ ಬಟ್ಟೆ ಬರೆ ಬಿಚ್ಚಿ ಹಿಡಿತಾರೆ ಇವ್ರ ಫೋಟೋನ. ನನ್ ಬಾಡಿ ಎಷ್ಟು ಸೆಕ್ಸಿ ಆಗಿರುತ್ತೆ ಅಂದ್ರೆ ಇರೋ ಬರೋ ಆಂಟಿದೀರು ಮುತ್ತಿದೀರು ಎಲ್ರು ಕುತ್ಕೊಂಡು ಟಿವಿ ಮುಂದೆ ಹಿಂಗೇ ನೋಡ್ತಿರ್ತಾರೆ. 5 ಬಿಂದಿಗೆ ನೀರ್ ತಗೊಂಡು ತಲೆ ಮೇಲೆ ಹೋಗಿ ಪ್ರಾಣ ತೆಗಿಯಕ್ ಬಂದಿದ್ರು ಇವರೆಲ್ಲ. ಹೋಗೋ ಜೀವ ಬರೋ ಜೀವ ಉಸಿರು ಕಟ್ಟು ಒದ್ದಾಡಂಗ್ ಆಗಿತ್ತು. ಆದ್ರೆ ಛಲ ಕುಲಿಕ್ಕೆ ಹಂಗೆ ಕುಂತಿದ್ದೆ. ಏನೇ ಏನ್ರೆ ಇವರೆಲ್ಲ ಸೇರ್ಕೊಂಡು ನಮ್ಗೆ ಉಸಿರು ಕಟ್ಟಂಗ್ ಮಾಡಿದ್ವ. ಮತ್ತೀಗ ಎಲ್ಲ ಶಿವಮ್ಮ ಮಾಡ್ಸ್ಕೊಂಡ್ಬಿಟ್ಟು ಅಂತ ಈಗ ಸಂಜೆ ಇವಾಗ ಹೇಳ್ತಿದೀನಿ ಕೇಳ್ಸ್ಕೊ. ಇವಾಗಲ್ಲ, ನಮ್ ನೈನ ಏನಾರು ಚೆನ್ನಾಗಿ ಬೈದ್ ಬಿಡುತ್ತಲ್ಲ ಅಜ್ಜಿನಿ, ಯಾವ್ದಾರು ಒಂದ್ ಕಾರಣಕ್ಕೆ. ನಮ್ಮ ಅಜ್ಜಿ ಏನ್ ಮಾಡುತ್ತೆ ಗೊತ್ತಾ? ನಮ್ ತಾತ ಏನಾರು ನನ್ನನ್ ಬೈದ್ರೆ ನಮ್ದು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಕಿತ್ಲಾಡಿ, ಅಲ್ಲೇ ಬ್ಲಡ್ ಸುರಿಯಂಗ್ ಬೇಕಾದ್ರೆ ಹೊಡ್ಸ್ಕೊಂಡ್ ಹೋಗ್ಬಿಡ್ತೀವಿ. ನಾವ್ ಅಂತ ಕ್ಯಾಟಗರಿ, ನಾನು ವರ್ಷಿ. ಆದ್ರೆ ನಮ್ಮ ಅಜ್ಜಿ ಅಂತದಲ್ಲ ಅದು. ಇವಾಗ ನನ್ ಗಂಡನ್ ಬಿಟ್ಕೊಡೋದ ಹಂಗೆ ಹಿಂಗೆ ಅನ್ನುತ್ತೆ. ನಮ್ ಅಜ್ಜಿ ಏನಾರು ಅಡ್ಗೆ ಮಾಡಿದಾಗ ನಮ್ ನಾಯನ ಏನಾದ್ರು ಅದು ಇದೇನೆ ಹಿಂಗ್ ಮಾಡಿದ್ಯಾ ಶಿವ ಆಗೈತೆ ನೆಟ್ಟಗ್ ಮಾಡಕ್ ಬರಲ್ವಾ, ಒಂದು ತೂಟ ನೆಟ್ಟಗ್ ಹಾಕಲ್ಲ ಅಂತ ಏನಾರು ಒಂದು ಸ್ಟಾರ್ಟ್ ಮಾಡ್ರೆ ಅಲ್ಲಿ ವಾಯ್ಸ್ ಫುಲ್ 0 ಒಂದು 2 ಅಲ್ಲಿ ಇರುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ ನಮ್ಮ ಅಜ್ಜಿ ಹೆಂಗ್ ಬೈಕೊಳ್ಳುತ್ತೆ ಗೊತ್ತಾ? ಅಲ್ಲ ಸಿಡ ಅಂತಿರ್ತಾನೆ. ಏನೋ ಮಾಡಿಕ್ಕಿರೋದ್ ನುಂಗಕ್ಕಾಗಲ್ಲ ಇವ್ ಮಗಂಗೆ ಹಿಂಗೆಲ್ಲ ಬೈಯುತ್ತೆ. ಆದ್ರೆ ಆಚೆ ಮಾತ್ರ ಬರಲ್ಲ. ಆ ವಾಯ್ಸ್ ನಮ್ಗೆ ಕೇಳ್ಸುತ್ತೆ. ನಮ್ ತಾತಂಗೂ ಗೊತ್ತಿಲ್ಲ ಅದು. ನಿಜಾನೇನ? ನೀನ್ ಹೆಂಡತಿ ಅಡ್ಗೆ ಮನೇಲಿ ಬೈಕೊಳ್ಳುತ್ತೆ ನಿನ್ ಮೇಲೆ? ಒಲೆಗ್ ಬೈಕಂತ ನನ್ನಲ್ಲ ಬೈಯೋದು.
ನಾನು ಒಲೆ ಮೇಲೆ ಇಕ್ಕದೆ ನೀನ್ ಯಾಕೆ ಬೈದಿಲ್ಲ ಅಂತ ಅದನ್ನ ಬೈಕೊಂತಾಳೆ ಅಷ್ಟೇ. ನನ್ನ ಯಾಕೆ ಬೈತಾಳೆ? ನಾನು ಯಾರನ್ನ ಬೈತೀನಿ ಅಂದ್ರೆ ಮಾಡೋದು ಮಾಡ್ತೀಯ ನೆಟ್ಟಗೆ ಮಾಡುವಂತ ಅವಳು ಬೈದ್ರೆ ಅವಳೇನ್ ಮಾಡ್ತಾಳೆ? ಒಲೆನ್ ಬೈತಾಳೆ. ಅದಕ್ಕೆ ನಾನು ಹೊಣೆನ? ನಾವು ಇಷ್ಟೊತ್ತು ಮಾತಾಡಿದ್ದು ತಮಾಷೆಗಾಗಿ. ಇಲ್ಲಿ ನೋಡು, ತಮಾಷೆಗಾಗಿ ಇಷ್ಟೊತ್ತು ಮಾತಾಡಿದ್ದು. ಈ ಮೊಮ್ಮಕ್ಕಳು ಇಬ್ರು ತಲೆ ತಿಂತಿದ್ರು, ಅದಕ್ಕೆ ನಾನು ಮಾತಾಡಿದ್ದೀನಿ. ಯಾವ್ದು ನಿಜ ಅಲ್ವಾ? ತಿನ್ಬೇಕಾದ್ರೆ ಗೈಸ್ ಅವ್ರಿಗೆ ವೆಂಕಟಮ್ಮ ಮತ್ತೆ ಶೀಲಾ ಇಬ್ರಿಗೆ ಬಂದಿದ್ದು. ಶೀಲಾನ ಹೆಸರು ಆಚೆ ಶೀಲಾ ಅಲ್ಲ, ಶಿವಮ್ಮ ಅನ್ನೋದಕ್ಕೆ ಶೀಲಾ ಅಂತ ನೀನ್ ಹೆಸರಿಕೊಂಡ್ಬಿಟ್ರೆ ಹೆಂಗೆ ಲೆಕ್ಕ ಇದೆ? ಪ್ಲೇಟ್ ಚೇಂಜ್ ಮಾಡ್ತೈತ್ಯಾ? ಪ್ಲೇಟಿನ ನೋಡ್ರಿ, ಇದೇ ಪ್ಲೇಟು. ಇವರೆಲ್ಲ ಇದನ್ನ ಡೂಪ್ಲಿಕೇಟ್ ಮಾಡ್ತಾರೆ. ಅದನ್ನ ಶೀಲಾ ಅಂತ ಕರೀತಾರೆ. ಶಿವಮ್ಮ ಅನ್ನೋದು ಕರೆಯೋದ್ ಬಿಟ್ಟು ಶಿವಮ್ಮ ಅನ್ನೋದಕ್ಕೆ ಶೀಲಾ ಅನ್ನೋದು. ಇದು ನೋಡಿ ಸತ್ಯವಾದ. ನನ್ನನ್ನ ನೋಡ್ದವರಲ್ಲ, ತಮಾಷೆಗಾಗಿ ಮಾಡಿರೋದು ಸಿದ್ದಪ್ಪ ಅಂತ ತಿಳ್ಕೊಳ್ಳಿ ಅಷ್ಟೇ. ನೈನಾ ಅಂತಾರ ಅವ್ರುನು. ನೈನಾ ಅಂತಾರ? ದೇವ್ರು ಒಳ್ಳೇದ್ ಮಾಡಲಿ, ಅವ್ರೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ರಿ, ಚೆನ್ನಾಗಿರ್ಲಿ, ವಿದ್ಯಾಭ್ಯಾಸ ಕಲಿಯೋರು ವಿದ್ಯಾಭ್ಯಾಸ ಕಲೀಲಿ, ಕಲ್ಸ್ಕೋಗೋರು ಕಲ್ಸ್ಕೋಗ್ರಿ, ಸಂಪಾದನೆ ಮಾಡೋರು 2 ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು. ನಮ್ಮಂತ ಸಿಂಗಲ್ಸ್ ವಿದ್ಯಾಭ್ಯಾಸ ಕಲೀಲಿ. ಓಕೆ, ಆಟೆಯಾ? ಆಟೆ ಆಟೆ. ನಮ್ ನೈನಾ ನಮ್ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ ನೈನನ್ಗೆ ಎಕ್ಸಿದ್ರು ಗೈಸ್. ಅವ್ರ ಹೆಸರು ವೆಂಕಟಮ್ಮ ಅಂತ. ನನ್ಗೆ ಅವ್ರು ಎಕ್ಸಿಟ್ರ್ ಆಗಿ ಡಬಲ್ ಏಜ್ ಆಗ್ಬಿಟ್ಟೈತೆ. ಒಬ್ರು ಇಲ್ಲ ಇದಾರೆ ಏನು ಆಗಿಲ್ಲ, ಏಜು ಆಗಿಲ್ಲ, ಪಾಜು ಆಗಿಲ್ಲ. ನಾನ್ ನೋಡಿರೋ ಹುಡುಗಿ ನನ್ನಂಗೆ ಅವಳೆ. ಇವಾಗೂ ಕಾಯ್ತಾರೆ ಅವ್ರ ಹುಡುಗಿ. ಕಾಯ್ತಾರೆ, ಅವ್ರ ಬದುಕು ಜೀವ ಕೊಟ್ಟವನೇ, ಆ ಜೀವಕ್ಕೆ ಅವರು ಉಸಿರು ಇಟ್ಕೊಂಡು ಅವ್ರೆ. ನನಗೋಸ್ಕರ ಏನ್ ಕಾಯ್ತಾರೆ ಅವ್ರು? ನಮ್ಗೆ ಏನಿಲ್ಲ, ನಮ್ಗೆ ಋಣ ಇಲ್ಲ. ಅದನ್ನ ಯಾಕೆ ನಾವು? ಅದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀನ್ ಓದೋದ್ ಕಲ್ತ್ಕೋ, ನಿನ್ಗೆ ಅದು ಯಾಕೆ ಬೇಕು? ಯಾವ್ದಾರ ಒಂದ್ ಹುಡ್ಗ ಬಂದು ಬಾಲ ನೀನ್ ಕಟ್ಕೊಂತೀನಿ ಅಂದ್ರೆ ಹೋಗ್ ಹೂ ಅನ್ನಲ್ವಾ ನಾನು? ನೀನ್ ಯಾಕೆ ಹೂ ಅನ್ನೋದು? ನಾನಿದ್ದೀನಲ್ಲ ಕಟ್ಟಕ್ಕೆ. ನೀನ್ ಕಟ್ಟಿದ್ಯಾ, ನಾನ್ ಕಟ್ಸ್ಕೊಬೇಕಲ್ಲ. ಓದಿ ಚೆನ್ನಾಗಿ ಡಾಕ್ಟರ್ ಆಗಿ ನೀನ್ ಬಂದು ಡಾಕ್ಟರ್ ಆದ್ರೆ ನಾನು ಒಳ್ಳೆ ಹುಡುಗನ್ ನೋಡಿ ಅಲ್ಲಿ ತನಕ ಕಾಯ್ಬೇಕಾ? ಕಾಯ್ಕೊಬೇಕಪ್ಪ. ಓದಕ್ಕಿಂತ ಹೋಗಿರೋದು ಹುಡುಗನ್ ನೋಡಕ್ ಹೋದ್ರೆ ಇಲ್ಲೇನ್ ಮಾಡ್ತೀನಿ ಮದುವೆನ? ಹುಡುಗ ನೋಡ್ಕೊಂಡು ಒಳ್ಳೆ ಹುಡುಗ ನೋಡಿ ಎಲ್ಲ ಕಟ್ಕೊಂಡ್ ಬಂದ್ಬಿಡ್ತೀನಿ. ಕಾಲ್ ಮುರಿದಾಕ್ಬಿಡ್ತೀನಿ ಅವನ್ನ. ತಿರ್ಗ ಹೋಗಕ್ ಬಚ್ಚಾಗಿ ಕಾಸಿಡ್ಬಾರ್ದು ಅವನಿಗೆ. ಇಟ್ಟಾಕ್ತೀನಿ, ನುಂಗಕ್ ಆಗ್ಬಾರ್ದು, ಕಕ್ಕಕ್ ಆಗ್ಬಾರ್ದು, ಹಂಗ್ ಮಾಡ್ತೀನಿ. ಯಾರು ವರ್ಷದ ತಂಟೆಗೂ ಹೋಗಲ್ಲ. ರಷ್ಯಾದವ್ರಿಗೆ ಇದನ್ನ ರಷ್ಯಾ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಕಲ್ಸ್ಬಿಡ್ಲ. ಕಲಿಸ್ತೀನಿ ಬೇಕು ಅಂದ್ರೆ ನಾನೇ ಇಲ್ಲಿಂದ. ಈ ಹುಡುಗಿನ ಯಾರು ಕಟ್ಕೊಂಡು ಕರ್ನಾಟಕಕ್ಕೆ ಏನಾದ್ರೂ ಕಾಲಿಟ್ರಿ ಅಂದ್ರೆ ಕಾಲ್ ಮುರಿದೋಗ್ತದೆ. ದಯವಿಟ್ಟು ಹುಷಾರಾಗಿರಿ. ಯೋಚನೆ ಮಾಡ್ಬೇಡಿ, ನಾನು ಯಾರು ಹುಡ್ಕೊಂಡ್ ಬರಲ್ಲ, ಮನೆಗೆ ಕರ್ಕೊಂಡ್ ಬರಲ್ಲ. ದೇವ್ರ ಒಳ್ಳೇದು ಮಾಡ್ಲಿ. ನಾನು ಕಂಪ್ಲೀಟ್ ಆಗಿರ್ಲಿಲ್ಲ, ಅದಕ್ಕೆ ಲಾಸ್ಟ್ ಪಾರ್ಟಲ್ಲಾದ್ರೂ ಸ್ವಲ್ಪ ಇರೋಣ ಅಂತ ಇವಾಗ ಬಂದು ಹೇಳ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಅಷ್ಟೇ.